ಭಗವದ್ಗೀತಾ ಭಾಗವತ. ಭಗವಂತನು ಹೇಳಿರೋದು ಭಗವದ್ಗೀತಾ. ಭಗವಂತನು ಯಾರು ಅಂತ ಹೇಳಿ ಅವನ ಬಗ್ಗೆ ತಿಳಿಸುವುದು ಭಾಗವತ. ವೇದಗಳನ್ನು ಒಂದು ಮರ ಅಂತ ಭಾವಿಸ್ಕೊಂಡ್ರೆ ಅದರಲ್ಲಿ ಬಿಟ್ಟಿರುವ ಹಣ್ಣಿನಲ್ಲಿ ಅದರಲ್ಲಿರುವ ಸಾರವನ್ನೆಲ್ಲ ತುಂಬಿದಂತೆ ಹೇಗೆ ರುಚಿಕರವಾಗಿರುತ್ತದೆಯೋ ಹಾಗೆ ಇರುತ್ತೆ ಭಾಗವತ. ಭಾಗವತವನ್ನು ಕುಡಿಬೇಕು. ತಿನ್ನಬೇಕಾದರೆ ಸ್ವಲ್ಪ ಪ್ರಯತ್ನದ ಅವಶ್ಯಕತೆ ಇದೆ, ಆದರೆ ಕುಡಿಯಲು ಶ್ರಮವಿಲ್ಲ, ಹಾಯಾಗಿ ಸೇವಿಸಬಹುದು. ಆ ರೀತಿಯಾಗಿ ಮಾಡಿ ನಮಗೆ ಕೊಟ್ಟಿರುವರು ಶುಕಮುನಿಗಳು. ಭಗವದ್ಗೀತೆಯಲ್ಲಿ ಅಹಿಂಸೆಯ ಬಗ್ಗೆ ಹೇಳಿದ್ದಾರೆ. ಆದರೆ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ. ಅಂದರೆ ಅಹಿಂಸೆ ಅಂತಂದರೆ ಕೇವಲ ಹಿಂಸೆ ಕೊಡದಿರೋದು ಅಂತ ಅಲ್ಲ. ಯಾರು ಹಿಂಸಿಸ್ತಾರೋ ಅವರನ್ನು ಕೊಲ್ಲುವುದು ಸಹ ಅಹಿಂಸೆಯೇ ಆಗಿದೆ. ಉದಾಹರಣೆಗೆ, ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ ದುರ್ಯೋಧನನು ಇನ್ನು ರಾಜ್ಯವನ್ನು ಯಾವ ರೀತಿ ಆಳಬಹುದು? ಪಾಂಡವರು 5 ಊರುಗಳನ್ನು ಕೇಳಿದಾಗಲೂ ಕೊಡಲಿಲ್ಲ. ಹಾಗೆ ಸಂಬಂಧಿಗಳಿಗೆ ಏನೂ ಕೊಡಲಿಲ್ಲ. ಇನ್ನು ಪ್ರಜೆಗಳಿಗೆ ಏನು ಮಾಡ್ತಾನೆ? ಆದ್ದರಿಂದ ಶ್ರೀಕೃಷ್ಣನು ಯುದ್ಧದಲ್ಲಿ ಧರ್ಮವನ್ನು ಒಂದು ಕಡೆಗೆ ಸೇರಿಸ್ತಾನೆ, ಅಧರ್ಮವನ್ನು ಬೇರೆ ಸೇರಿಸ್ತಾನೆ, ಅಧರ್ಮಿಗಳನ್ನು ನಿರ್ನಾಮ ಮಾಡ್ತಾನೆ. ಶ್ರೀಕೃಷ್ಣನಿಗೆ 16,108 ಪತ್ನಿಯರು. ಕೃಷ್ಣನು ಏಕೆ ಹೀಗೆ ಮಾಡ್ದ ಅಂತಂದರೆ, ನರಕಾಸುರ ಅನ್ನುವಂತಹ ಅಸುರನನ್ನು ಸಂಹರಿಸಿದ ನಂತರ 16,108 ಜನರು ಹೆಣ್ಣು ಮಕ್ಕಳನ್ನು ನರಕಾಸುರ ಗುಹೆಯಲ್ಲಿ ಬಂಧಿಸಿಟ್ಟಿರ್ತಾನೆ. ಅವರೆಲ್ಲರೂ ಕೃಷ್ಣನೇ ಪತಿಯಾಗಬೇಕು ಅಂತ ಬಯಸ್ತಾರೆ. ಆದ್ದರಿಂದ ಅವರನ್ನು ವಿವಾಹವಾಗಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಬಂಗಾರದ ಭವನಗಳನ್ನು ನಿರ್ಮಿಸಿ ಅವರಿಗೆ ಬೇಕಾದಂತೆ ಬಾಳ್ತಾನೆ. ಪ್ರತಿಯೊಬ್ಬರೂ ಸಂತೋಷವಾಗಿರ್ತಾರೆ. ಏಕಕಾಲದಲ್ಲಿ ಎಲ್ಲರ ಬಳಿಯಲ್ಲಿಯೂ ಇರಬಲ್ಲವನಾಗಿರ್ತಾನೆ. ಹೀಗೆ ಮಾನವರು ಇರಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮನ್ನು ಭಗವಂತನಿಗೆ ಹೋಲಿಸಿಕೊಳ್ಳಬಾರದು.